ಇದ್ರೂ ಸಹಿತ ಅವೆಲ್ಲದಕ್ಕೊಂದು ಡಾಕ್ಟರ್ ಅದಾರ. ಪ್ರತ್ಯೇಕ ಡಾಕ್ಟರ್ಗಳು ಎಷ್ಟು ಬಂದಾರ ಅಂತಂದ್ರೆ, ಹಿಂದಿನ ಕಾಲದೊಳಗೆ ಡಾಕ್ಟರ್ ಹೇಗಿರ್ತಿದ್ರು, ಹಿಂದೆ ದವಾಖಾನೆ ಕಮ್ಮಿ ಇರ್ತಿದ್ವು, ಆದರೆ ಎಲ್ಲರೂ ಆರೋಗ್ಯವಾಗಿ ಇರ್ತಿದ್ರು. ಹಾಸ್ಪಿಟಲ್ಗಳ ಸಂಖ್ಯೆ ಕಮ್ಮಿ ಇರ್ತಿತ್ತು, ಆದರೆ ಜನರೆಲ್ಲ ಆರಾಮಿರ್ತಿದ್ರು. ಇವತ್ತು ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಾಗಕತ್ತಾವ, ಆದರೆ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಹಿತ ರೋಗಿಯಾಗಿ ಬದುಕಾಕತ್ತಾರ. ಇಲ್ಲಿ ಕೂತವ್ರಿಗೆ ಪ್ರತಿಯೊಬ್ಬರಿಗೂ ಅದು ಜ್ಞಾನಕ್ಕೆ ಬರ್ತದೆ. ನಿರೋಗಿಯಾಗಿರ್ತಕ್ಕಂಥ ದೇಹ ಸಿಗೋದು ಭಾಳ ಕಷ್ಟ. ಎಷ್ಟು ಕಷ್ಟ ಅಂತಂದ್ರೆ, ನಿಜವಾದ ಶ್ರೀಮಂತ ಅಂತ ಯಾರಿಗನ್ಬೇಕು? ಶ್ರೀಮಂತ ಅಂತ ಯಾರಿಗಂತಾರಂದ್ರೆ, ಭಾಳ ದೊಡ್ಡ ಗಾಡಿ ಇದ್ದಾವ, ಅಕೌಂಟ್ನಾಗ ರೊಕ್ಕ ಇದ್ದಾವ, ದೊಡ್ಡ ಮನೆ ಕಟ್ಟಿಸ್ದಾವ, ಊರಾಗ ಹೆಸರು ಮಾಡಿದಾವ, ಇಂಥವ್ರು ಶ್ರೀಮಂತರಾಗೋದಿಲ್ಲ. ನಿಜವಾದ ಶ್ರೀಮಂತ ಯಾರಿಗಂತಾರಂದ್ರೆ, ಯಾರಿಗೆ ಉಂಡಿದ್ದು ಪಚನ ಆಗ್ತದೆ, ಯಾರಿಗೆ ಹೋಗಿ ಮಲ್ಕೊಂಡು ಕೂಡ್ಲೇನೆ ನಿದ್ದೆ ಹತ್ತದ, ಯಾರಿಗೆ ಹೇಳೋದಕ್ಕೆ ಅಲಾರಾಮಿನ ಅವಶ್ಯಕತೆ ಇಲ್ಲ, ಯಾರ ಮನಸ್ಸಿನೊಳಗೆ ನೆಮ್ಮದಿ ಅದ, ಇವರು ಇದ್ದವ್ರಟ್ಟ ಶ್ರೀಮಂತರಾಗ್ತಾರೆ, ಹೊರತಾಗಿ ಬರೀ ರೊಕ್ಕ ಇದ್ದವ್ರು ಶ್ರೀಮಂತರಾಗೋದಿಲ್ಲ. ಉಂಡು ಗುಟ್ಲೇನೆ ನಿಂತು ಬರ್ಬೇಕು. ಕೆಲವು ಮಂದಿ ನೋಡ್ರಿ ನೀವು, ಒಬ್ಬ ಬಂಗಾರದ ಮಂಚ ಮಾಡಿಸಿದ್ದ ಮಲಗಾಕಂತೇಳಿ, ರೊಕ್ಕ ಇದ್ದವ್ರು ಏನು ಬೇಕಾದ್ರೂ ಮಾಡ್ಬೋದು. ಅದ್ರಾಗ ಮಂಚದ ಮೇಲೆ ಮಲ್ಕೊಂಡ್ರು ನಡೀತದೆ, ಹಂಗೆ ಇದ್ರ ಮೇಲೆ ಮಲ್ಕೊಂಡ್ರು ನಡೀತದೆ. ನನ್ನ ಹತ್ರ ಭಾಳ ರೊಕ್ಕದ ಅಂತ ತಿಳ್ಕೊಂಡು ಅವ ಮಂಚ ಬಂಗಾರದ ಮಾಡಿಸಿದ್ದ. ಬಂಗಾರದ ಮಂಚ ಮಾಡಿಸಿ ಅದ್ರ ಮೇಲೆ ಹೋಗಿ ಮತ್ತು ಮಂಚನ ಬಂಗಾರದ ತಂದಾನಂದ್ರೆ, ಮಂಚನ ಬಂಗಾರದ ತಂದಾನಂದ್ರೆ ಅದು ಬೆಡ್ ಎಂತ ತಂದಿರ್ಬೇಕು ಲೆಕ್ಕ ಹಾಕ್ರಿ ನೀವೆಲ್ಲ ಕುಂತವ್ರು. ಮಂಚನೂ ತಂದ, ಬೆಡ್ಡನ್ನು ತಂದ, ರಾತ್ರಿ ಮಲ್ಕೊಂಡ. ರಾತ್ರಿ 10 ಆಯ್ತು ನಿದ್ದೆ ಬರ್ತಾ ಇಲ್ಲ, 11 ಆಯ್ತು ನಿದ್ದೆ ಬರ್ತಾ ಇಲ್ಲ, 12 ಆದ್ರೂ ಈ ಕಡೆ ಮೊಳ್ಳವ ಆ ಕಡೆ ಮೊಳ್ಳವ, ಈ ಕಡೆ ಮೊಳ್ಳವ ಆ ಕಡೆ ಮೊಳ್ಳವ. ರಾತ್ರಿ 5 ಗಂಟೆ ನೆಶಿನಾಗ ಆದ್ರೂ ನಿದ್ದೆ ಹತ್ತಾವಲ್ಲು. ಮಕ್ಕೊಂಡಿದ್ದಲ್ಲಿ ಮಕ್ಕೊಂಡನ, ಬಂಗಾರದ ಮಂಚದ ಮೇಲೆ ಮಕ್ಕೊಂಡ. ಇವ ಮುಂಜಾನಿಂದ ಸಂಜೆ ಮಟನೂ ಸಹಿತ ಬಂಗಾರದ ಮಂಚದ ಮೇಲೆ ಮಲ್ಕೋಬೇಕು ಅಂತ ತಿಳ್ಕೊಂಡು ರಾತ್ರಿ ಪೂರ್ತಿ ಮಲ್ಕೊಂಡನ, ನಿದ್ದೆ ಹತ್ತಾ ಇಲ್ಲ. ಆದ್ರೆ ಮಂಚ ಒರ್ಸಾಕಂತ ಒಬ್ಬ ಆಳ ಮಗನ ಇಟ್ಕೊಂಡಿದ್ದವ. ಮಂಚ ಒರೆಸ್ಬೇಕಲ್ಲ ಅದನ್ನ, ಮತ್ತೆ ಸ್ವಚ್ಛ ಇಟ್ಕೋಬೇಕಲ್ಲ ಬಂಗಾರದ್ದು. ಅದನ್ನು ಒರ್ಸಾಕಂತ ಇಟ್ಕೊಂಡಿದ್ನಲ್ಲ, ಮಂಚ ರೌಂಡ್ ಇತ್ತದು. ರೌಂಡ್ ಇರುವಂತ ಮಂಚವನ್ನು ಒರೆಸ್ಕೊಂತ ಆ ಆಳ ಮಗ ಏನದಲ್ಲ, ಈ ಕಡೆಯಿಂದ ಒರೆಸ್ಕೊಂತ ಈ ಕಡೆ ಬರೋದ್ರಾಗನ ಆ ಮಂಚದ ಮೇಲೆ ಮಕ್ಕೊಂಡಿದ್ದವ. ಮಂಚದ ಮೇಲೆ ಮಕ್ಕೊಂಡಿದ್ದು ನೋಡಿ ಸಾಹುಕಾರಿಗೆ ಇಷ್ಟು ತಲೆ ಬಿಸಿ ಆಯ್ತು. ರೊಕ್ಕ ಕೊಟ್ಟು ತಂದ ಮಾಲಕ್ ನಾನು, ರೊಕ್ಕ ತಂದು ಕೊಟ್ಟು ಮಾಲಕ್ ನಾನು, ನನಗೆ ಮಕ್ಕೊಂಡ್ರೆ ನಿದ್ದೆ ಹತ್ತಾ ಇಲ್ಲ. ನೀ ಮಂಚ ಒರ್ಸಾಕ್ ಬಂದಿ, ಇಲ್ಲಿ ಒರ್ಸಾಕ್ ಬಂದವ್ ನಿನಗೆ ಹೆಂಗೆ ನಿದ್ದೆ ಹತ್ತಿದ್ರ ಮೇಲೆ ಅಂತ ಕೇಳಿದ್ರೆ, ಅವಾಗ ಅಂದಂತ, ಸಾಹುಕಾರ ಬೆಡ್ ಅಂತದಿದ್ರೇನ್ರಿ, ಮಂಚ ಅಂತದಿದ್ರೇನ್ರಿ, ತಲೆ ಬುಡಕ್ ದಿಂಬಿದ್ರು ನಡೀತದ, ದಿಂಬಿಲ್ಲ ಅಂದ್ರೆ ನಡೀತದ, ಸಿಕ್ಕಾಪಟ್ಟಿ ದ್ವಂದ್ವ ತಲೆಯಾಗಿಟ್ಕೊಂಡು ಮಕ್ಕೊಂಡ್ರಿ ಎಂತ ಮಂಚಿದ್ರು ನಿದ್ದೆ ಹತ್ತದಲ್ರಿ ಅಂದವ. ತಿಳಿದಿಲ್ಲ ನಿಮಗೆ? ಮಲಗಬೇಕಾದ್ರೆ ಶಾಂತವಾಗಿ ಮಲಗಬೇಕು. ನೀವು ಹೊರಗೆ ಏನೇ ಕೆಲಸ ಮಾಡುವಲ್ಲೆಕ್, ಹೊರಗೆ ಬೇಕಾದಿರುವಲ್ಲೆಕ್, ಬೇಕಾದಂಥ ದೊಡ್ಡ ವ್ಯಕ್ತಿಯಾಗಿ ಹೆಸರು ಮಾಡ್ಕೊಂಡಿರುವಲ್ಲೆಕ್, ಆದ್ರೆ ಮನೆ ಒಳಗೆ ಬರಬೇಕಾದ್ರೆ ಒಂದು ಸೌಜನ್ಯದಿಂದ ಬರಬೇಕು. ಹೊರಗೆ ನೀನು ದೊಡ್ಡ ಆಫೀಸರ್ ಅದೀನಿ ಅಂತ ತಿಳ್ಕೊಂಡು ನಾನು ಹೊರಗೆ ದೊಡ್ಡ ಅದೀನಿ ಅಂತ ಒಳಗೆ ಬಂದ್ರೆ ಹಂಗೆ ನಡೆಯಂಗಿಲ್ಲ. ಹೊರಗಿನಿಂದ ಒಳಗೆ ಬರಬೇಕಾದ್ರೆ ಗಂಡಗೆ ಹೆಂಡತಿ ಇದ್ರೆ ಗಂಡ ಆಗೇನೆ ಬರಬೇಕು, ಗಂಡಗೆ ಆ ಮಗ ಆಗೇನೆ ಬರ್ಬೇಕು, ತಂದಿಗೆ ಮಗ ಆಗೇ ಬರ್ಬೇಕು, ಮಕ್ಕಳಿದ್ರೆ ಅವ್ನ ತಂದೆ ಆಗೇ ಬರ್ಬೇಕು. ಹಂಗೆ ಸಂಬಂಧಿಕರಾಗಿ ಸಂಬಂಧವನ್ನು ಇಟ್ಕೊಂಡು ಒಳಗೆ ಬರಬೇಕೆ ಹೊರತಾಗಿ ನಾನು ಹೊರಗಿದ್ದಂಗನ ಒಳಗಿರ್ತೀನಿ ಅಂತಂದ್ರೆ, ಹೊರಗಿರುವಂಥದ್ದು ಲೌಕಿಕ ಜೀವನ ಆದ್ರೆ, ಒಳಗಿರುವಂಥದ್ದು ಸಂಬಂಧಗಳದಾವ. ಅಲ್ಲಿ ಬಂದು ಚಂದ ಕುತ್ಕೊಂಡು ನೋಡ್ರಿ, ಕೆಲವು ಮಂದಿ ಮಕ್ಕಳೋದಿಲ್ಲೇನು, ಎಷ್ಟು ಚಂದ ಮಕ್ಕೊಂತಾರ ಅವರು. ರಂಟಿ ಹೊಡೆದ ಹೆಂಟೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾನೆ ರೈತ ಕುಮಾರ. ರಂಟಿ ಹೊಡೆದ ಹೊಲ, ರಂಟಿ ಹೊಡೆದಿರ್ತೈತಿ, ಅದ್ರ ಮೇಲೆ ಎತ್ತು ತಗೊಂಡು ಹೋಗಿರ್ತಾನೆ. ಎಷ್ಟು ವಿಚಿತ್ರ ಅಂತಂದ್ರೆ, ಎತ್ತಿನ ಕೊಳ್ಳಾಗ ಬುತ್ತಿ ಗಂಟೆ ಕಟ್ಟಿರ್ತಾನೆ. ಎತ್ತು ನನಗೆ ಹಸು ಆಗೈತಂತ ಎಂದೂ ಕೂಡ ಬುತ್ತಿ ಗಂಟೆ ಅವತ್ತು ತಿಂದಿಲ್ಲ. ನನ್ನ ಮಾಲಕ, ನನ್ನ ನೆನೆಸುವಂತ ಯಜಮಾನ ಇವತ್ತು ತನಗೆ ಹೊಟ್ಟೆ ಹಸಿದು ನನಗೂ ಅನ್ನ ಹಾಕಿ ತಿಂತಾನ ಅನ್ನುವಂಥ ಜವಾಬ್ದಾರಿ ಅವಕ್ಕೂ ಐತಿ. ಅದ್ರ ಕೊಳ್ಳಾಗಿದ್ರು ಸಹಿತ ಅವ ಅದನ್ನೇನು ಬಿಚ್ಚಿಕೊಂಡು ತಿನ್ನೋದಿಲ್ಲ. ಅದ ನಿಮ್ಮ ಮಗನ ಹೊಲಕ್ಕೆ ಕರ್ಕೊಂಡು ಹೋಗ್ರಿ, ಬುತ್ತಿ ಗಂಟೆ ಅವ್ನ ಕೈ ಕೊಡ್ರಿ, 3 ರೌಂಡ್ ಹೊಡೆದ್ರಾಗ 4 ರೌಂಡ್ ಅವ ಹೊಡೆದಿರ್ತಾನೆ. ವಿಚಾರ ಮಾಡ್ಕೊಳ್ರಿ ನೀವು. ನಾ ಹೇಳಬೇಕಾಗಿರುವಂತಹದ್ದು, ರಂಟಿ ಹೊಡೆದ ಹೆಂಟೆ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾನೆ ರೈತ ಕುಮಾರ. ಹವಾನಿಯಂತ್ರಿತ ರೂಮ್ನೊಳಗೆ ಮಲ್ಕೊಂಡು ಬ್ರೆಡ್ ಬಿಸ್ಕಿಟ್ಟು ಜಾಮ್ ತಿನ್ಕೊಂಡು ನಿದ್ರೆ ಎನ್ನುತ್ತಿದ್ದಾರೆ ಶ್ರೀಮಂತ ಕುಮಾರರು.
ಕೆಲವು ಮಂದಿ ಹವಾನಿಯಂತ್ರಕ್ಕೆ ಎಸಿ ರೂಮ್ನಾಗ ಮಕ್ಕೊಂಡಾರ, ಆದರೂ ನಿದ್ದೆ ಹತ್ತಾ ಇಲ್ಲ. ಒಣ ರೊಟ್ಟಿ ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡು ಒಣ ರೊಟ್ಟಿ ಚಟ್ನಿ ತಿಂದು ಗಡದ್ದಾಗಿ ಹೊಟ್ಟಿ ತುಂಬ ಊಟ ಮಾಡ್ತಾರೆ. ಇನ್ನು ಕೆಲವು ಮಂದಿಗೆ ಬೇಕಾದ ತಟ್ಟಿ ಒಳಗಿಟ್ಟಾರ, ಉಣ್ಣುವಂಥ ಮನಸ್ಥಿತಿನೇ ಇಲ್ಲ. ಅದನ್ನು ಉಣ್ಬಾರ್ದು ಅಂದಾರ್ರಿ, ನನಗೆ ಇದನ್ನು ಉಣ್ಬಾರ್ದು ಅಂದಾರ್ರಿ, ಇಟ್ಟತ್ತಿಗೆ ಉಣ್ಣು ಅಂದಾರ್ರಿ, ಅಟ್ಟತ್ತಿಗೆ ಉಣ್ಣು ಅಂದಾರ್ರಿ. ಯಾಕೆ ಮಾಡಿಕೊಂಡಿದ್ದು ನಾವು? ಹಾಗಾದ್ರೆ ನಿಜವಾದ ಶ್ರೀಮಂತ ಅಂದ್ರೆ ಈ ದೇಹದ ಸಂಪತ್ತನ್ನು ತಿಳ್ಕೊಳ್ಳಿಲ್ಲ ನಾವು ಅಷ್ಟೇ. ದೇಹದ ಸಂಪತ್ತನ್ನು ತಿಳ್ಕೊಂಡವ್ ಮಾತ್ರ ಜಗತ್ತಿನಾಗ ಶ್ರೀಮಂತ ಆಗಿ ಆನಂದವಾಗಿರಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ದೇಹವನ್ನು ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ ಮೊದಲು ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕಾಗ್ತದೆ. ಆ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕು ಅಂದ್ರೆ ನಾವೇನ್ ಮಾಡಬೇಕು? ಶರೀರದ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡಬೇಕು. ರೊಕ್ಕದ ತೂಕ ಹೆಚ್ಚಾದ್ರೆ ಏನ್ ಮಾಡ್ಬೇಕ್ರಿ? ಯಾರ ಕಡೆ ಹೆಚ್ಚಾಗಿಲ್ಲ ಅಂತೀರಿ ನೀವು ಕುಂತವ್ರು? ಅದೊಂದು ವಿಷಯ ಹೊತ್ತಂಗಿಲ್ಲ, ಎಲ್ಲ ಒಪ್ಕೋತಾರ, ಆದ್ರೆ ಅದನ್ನೇನು ಒಪ್ಕೊಳಕಿಲ್ಲ ನೀವು. ಶರೀರದ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡ್ಬೇಕು. ಹಾಗೆ ರೊಕ್ಕದ ತೂಕ ಹೆಚ್ಚಾದ್ರೆ ಒಂದಿಷ್ಟು ದಾನ ಮಾಡಬೇಕು. ಹಂಗೆ ಮನಸ್ಸಿನ ತೂಕ ಹೆಚ್ಚಾದ್ರೆ, ಮನಸ್ಸಿನ ಭಾರ ಹೆಚ್ಚಾದ್ರೆ ಒಂದಿಷ್ಟು ಧ್ಯಾನ ಮಾಡಬೇಕು. ಧ್ಯಾನವನ್ನು ಮಾಡಿದ್ರೆ ಈ ಮನಸ್ಸಿನ ತೂಕ ಇಳಿತದೆ. ದೇಹವನ್ನು ದಂಡಿಸುತ್ತದೆ ಮನಸ್ಸ. ಈ ದೇಹವನ್ನು ದಂಡಿಸೋದು ಯಾವ್ದಂತ ಮಾಡ್ರಿ ನೀವು? ಮನಸ್ಸ ದಂಡಿಸ್ತದೆ ಇದನ್ನು. ನೀವು ಅನ್ಕೊಂಡ್ರಿ ನಾವೆಲ್ಲ ಪ್ರವಚನಕ್ಕೆ ನಾನು ಬಂದಿನ ಅಂತೇಳಿ, ನೀವು ಬಂದಿಲ್ಲ, ನಿಮ್ಮ ಮನಸ್ಸು ಹೇಳೈತಿ ಇಲ್ಲಿ ಹೋಗಂತೇಳಿ. ಇನ್ನು ಕೆಲವು ಮಂದಿಗೆ ಅಲ್ಲೇ ನಿಂದ್ರು ಅಂತ ಹೇಳ್ತಿ, ಅಲ್ಲೇ ನಿಂತಾರ ಅವ್ರು. ಯಾವುದು? ಮನಸ್ಸ ಹೇಳ್ತದ. ಮನಿ ಬಿಡು, ಸದ್ದು 7 ಗಂಟೆಗೆ ಚಲೋ ಮಾಡ್ತೀವಿ ಅಂದಾರ ಅವ್ರು. ಅದೇ ಹಂಗೆ ಮಾಡ್ತಾರೆ. ನಾವೆಲ್ಲಾರ್ದಂಗೆ ತಡಿ ನೋಡು ಇವತ್ತೊಂದು ದಿವಸ ಅಂತ 8ಕ್ಕೆ ಬರೋ ಮಂದಿ ಐತಿ. ಮತ್ತೆ ಅದು ಅವ್ರು ಮಾಡಿದ್ದಲ್ಲ, ಅದು ಮನಸ್ಸ ಹೇಳ್ತದ. ಮನಸ್ಸು ಎಲ್ಲದನ್ನು ಹೇಳೋದಿದೆ ನೋಡ್ರಿ. ಬಹಳಷ್ಟು ಮಂದಿಗೆ ಇಲ್ಲೆಲ್ಲ ಕುಂತವ್ರು ಗೊತ್ತಿರಲಿ. ಈಗ ಕೃಷ್ಣ ಪರಮಾತ್ಮಂದು ಒಂದು ಭಗವದ್ಗೀತಾ ಪುಸ್ತಕ ನೋಡ್ರಿ ನೀವು. ಅದ್ರಾಗ 5 ಕುದುರೆ ಇದಾವನು, 5 ಕುದುರೆ ಇರ್ತಾವಲ್ಲ. ಆ 5 ಕುದುರೆ ಒಂದಕ್ಕೊಂದು ನೋಡ್ಕೊಂತ ಕುದುರ್ತಾವ. ನಾವು ಒಂದು ತಲೆ ಮ್ಯಾಗ ಮಾಡೈತಿ, ಒಂದು ತಲೆ ತಳಗ್ ಮಾಡೈತಿ, ಇನ್ನೊಂದು ಮ್ಯಾಗ ಮಾಡೈತಿ, ಒಂದು ಆ ಕಡೆ ಹೊಳ್ಳೈತಿ, ಒಂದು ಈ ಕಡೆ ಹೊಳ್ಳೈತಿ. ಹಂಗೆ ಕಲ್ಪನೆ ತಗೊಂಡ್ಬರ್ರಿ. ಒಂದಕ್ಕೊಂದು ಏನು ಸಮ ಅದಾವು, ಒಂದು ಸಮ ಇಲ್ಲ. ಆ ಕುದುರೆಗಳನ್ನ ಹೊಡೆಯೋದಕ್ಕಾಗಿ ಯಾರು ಕುಂತಾರ? ಅದ್ರೊಳಗೆ ಯಾರು ಕುಂತಾರಪ್ಪ? ಯಾರು ನೋಡಿಯಲ್ಲ ನೀವು ಅದನ್ನ? ಒಂದು ಕೃಷ್ಣ ಪರಮಾತ್ಮಂದ 5 ಕುದುರೆ ಚಿತ್ರ, ಅದ್ರಾಗ ಒಬ್ಬ ಅರ್ಜುನ ಕುಂತಾನ, ಹಿಂದೆ ಕೃಷ್ಣ ಕುಂತಾನ. ನೋಡ್ರಿ ಇಲ್ಲಿ ಫೋಟೋನ. ಅದ್ರೊಳಗೆ ನೋಡ್ರಿ ಸಾರಥಿ ಯಾರು ಕುಂತಾರ? ಕೃಷ್ಣ ಪರಮಾತ್ಮ ಕುಂತಾನ. ಹಿಂದೆ ಬಿಲ್ಲನ್ನು ಯಾರು ಹೊಡೆಯಕತ್ತಾರ? ಅವ್ನು ಮಾರ್ಗದರ್ಶನ ಮಾಡಕತ್ತಾರ. ಆ ಚಿತ್ರವನ್ನು ನೋಡಿದಾಗ ನಮ್ಮ ಮನಸ್ಸಿನ ಸ್ಥಿತಿ ನಮ್ಗೆ ಗೊತ್ತಾಗ್ಬೇಕು. ಹೇಗದ ಅಂತಂದ್ರ ಇಲ್ಲಿ 5 ಕುದುರೆಗಳು ಯಾವ ಅಂದ್ರೆ ಪಂಚೇಂದ್ರಿಯಗಳ. ಈ ಕಣ್ಣ, ಈ ಮೂಗ, ಈ ಬಾಯಿ, ಈ ಕಿವಿ, ಈ ಚರ್ಮ, ಇವು 5 ಏನದವಲ್ಲ, ಇವು ಮನುಷ್ಯನಿಗಿರುವಂತ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಹೇಗೆ ಹೇಳ್ತಾವ, ಅವನ್ನ ಆಟ ಆಡಿಸುವಂಥದ್ದು ಯಾವ್ದು ಮಾಡ್ತದ ಅಂದ್ರೆ ಮನಸ್ಸು ಡೈರೆಕ್ಷನ್ ಕೊಡ್ತದ. ಮನಸ್ಸ ಈಗ ನೋಡ್ರಿ, ಒಂದು ಯಾವ್ದಾರ ಚಲೋ ಮಾವಿನ ಹಣ್ಣು ಕಂಡತಂದ್ರೆ ಮನಸ್ಸಿಗೆ ಬಯಸ್ತದ. ಏನಂತ ಬಯಸ್ತದ? ಇಲ್ಲ ಹಣ್ಣು ತಿನ್ಬೇಕು ಅಂತ ಬಯಸ್ತೈತಿ. ಮನಸ್ಸಿಗೆ ಹಣ್ಣು ತಿನ್ನಕತ್ತೇನ? ಹೋಗಿ ಹಣ್ಣು ಅಲ್ಲೈತಿ, ಮನಸ್ಸು ಇಲ್ಲಿ ಬಯಸೈತಿ. ಆ ಹಣ್ಣು ತಿನ್ಬೇಕಾದ್ರೆ ಏನ್ ಮಾಡ್ಬೇಕದು? ಏನ್ ಹೇಳ್ತದ? ಅದು ಕಾಲಿಗೆ ಡೈರೆಕ್ಷನ್ ಕೊಡ್ತದ, ನಡಿ ಆ ಕಡೆ. ಬೇಕಾಗಿದ್ದು ಯಾರಿಗ್ರಿ? ಬೇಕಾಗ್ಯದ ಮನಸ್ಸಿಗೆ ಬೇಕಾಗ್ಯದ. ಹಣ್ಣು ತಿನ್ಬೇಕಂತ ಆಸೆ ಆಯ್ತು. ಮನಸ್ಸು ಹೇಳ್ತದ ಕಾಲಿಗೆ ನಡಿ ಮುಂದ ಅಂದ ಕೂಡಲಿನ ಕಾಲು ಹೊಂಡ್ತು. ಕಾಲು ಹೋಗಿತ್ತು, ಆದ್ರೆ ಕಣ್ಣು ನೋಡೈತಿ. ಕಣ್ಣಿನಿಂದ ಹಂಗ ಮಾಡ್ತು. ಕಣ್ಣಿನಿಂದ ನೋಡಿ ಆ ನಂತರದಲ್ಲಿ ಏನಾಯ್ತು? ಕಣ್ಣು ನೋಡಿದ್ದಲ್ಲ, ನೋಡಿದ ಮೇಲೆ ಮನಸ್ಸು ಹೇಳ್ತು, ಕಾಲಿಗೆ ಡೈರೆಕ್ಷನ್ ಕೊಡ್ತು. ಹೋಗಿದ್ದು ಕಾಲ, ನೋಡಿದ್ದು ಯಾವುದು? ನೋಡಿದ್ದು ಕಣ್ಣ, ಹೋಗಿದ್ದು ಕಾಲ. ಅಲ್ಲಿ ಹೋಗಿ ಹರಿದಿದ್ದು ಕೈ, ತಿಂದಿದ್ದು ಹೋಗಿದ್ದು ಅಲ್ಲ. ಎಲ್ಲಿ ಹೋಗ್ತದ? ತಿಂದ ಮೇಲೆ ಹೊಟ್ಟಾಗ ಹೋಗ್ತಿಲ್ಲ. ರುಚಿ ನೋಡಿದ್ದು ಯಾವುದು? ಹೋಗಿದ್ದು ನೋಡಿದ್ದು ಕಣ್ಣ. ಫಸ್ಟ್ ನೋಡಿದ್ದು ಯಾವುದು? ಕಣ್ಣು ನೋಡ್ತು, ಕಾಲು ಹೋಯ್ತು, ಕೈ ಹರಿತು, ಬಾಯಿ ತಿಂತು, ನಾಲಿಗೆ ರುಚಿ ನೋಡ್ತು. ಅಟ್ಟ ತನ್ನದ್ರಾಗ ಮಾಲಕ್ ಬಂದ, ದುಬ್ಬಕ್ಕೆ ಒಂದು ಜೋರು ಹೊಡೆದ, ಮತ್ತೆ ಕಣ್ಣ ನೀರು ಬರಾಕತ್ತು. ತಿಳಿತೇನೆ ನಿಮ್ಗೆ? ಯಾವುದು ನೋಡಿತ್ತು? ಕಣ್ಣಿನಾಗ ನೀರು ಯಾಕೆ ಬಂತು? ಮಾಡಿದ್ದು ತಪ್ಪು ಕಣ್ಣು ಮಾಡ್ಯದ ಬದಲ. ಹಾಗಾಗಿ ಪಂಚೇಂದ್ರಿಯಗಳನ್ನ ಆಟ ಆಡಿಸೋದು ಯಾವ್ದಂದ್ರೆ ಒಳಗಿರುವಂತ ಮನಸ್ಸ ಆಟ ಆಡಿಸ್ತದೆ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ. ಇದರಚ್ಚೆಯ ನಡೆದು ಹೊಡೆಯದಿದ್ದರೆ ಬಂಡಿಯ ಹೊಡೆಯವರು 5 ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಇದರಚ್ಚು ಎಷ್ಟು ಚಂದ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು ವಚನ ಅಂತಂದ್ರೆ, ಕಾಲುಗಳೆರಡು ಗಾಲಿ ಕಂಡಯ್ಯ. ನಮಗೂ 2 ಕಾಲು ಅದಾವ ಇಲ್ಲಿ. ಇವು 2 ಕಾಲಿನ ಗಾಲಿದು. ನಿಮ್ದು ಹೆಂಗ ಚಕ್ರ ಇರ್ತೈತಲ್ಲ,
ಆ ಚಕಡ್ಯಾಗ ಒಬ್ಬ ಕುಂತಿರ್ತಾನ ಹೊಡ್ಯಾಕ, ಹಿಂದೆ 10 ಮಂದಿ 12 ಮಂದಿ ಕುಂತಿರ್ತಾರ ಅದ್ರಾಗ. ಆದ್ರೆ ಈ ಬಂಡಿನ ದೇಹ ಅನ್ನುವಂಥ ಬಂಡಿಯನ್ನು ಹೊಡ್ಯಾಕ 5 ಮಂದಿ ಅದಾರಂತ. ಯಾರು 5 ಮಂದಿ? ಇವರ ಕಣ್ಣು, ಕಿವಿ, ಮೂಗು, ನಾಲ್ಗಿ, ಚರ್ಮ ಅಂತೀರಿ ನೀವು. ನಾನಂತ ತುಂಬ್ಕೊಂಡೈತಿ, ನಂದಂತ ತುಂಬ್ಕೊಂಡೈತಿ, ಇದೆಲ್ಲ ನನ್ನಿಂದ ಅಂತಾನೆ ತುಂಬ್ಕೊಂಡೈತಿ. ಇಟ್ಟೆಲ್ಲ ತುಂಬಿಕೊಂಡು ನನ್ನ ಮುಂದೆ ಯಾರದಾರ ಅನ್ನುವಂಥ ಕಡುದರ್ಪವನ್ನು ಏರ್ಕೊಂಡು ಬಂಡಿ ಹೊಂಟದ. ಆದ್ರೆ ಹೊಡೆಯವ್ರು ಒಬ್ಬರಿಗೊಬ್ಬರು ಸಮ ಇಲ್ಲ. ಒಬ್ಬ ಈ ಕಡೆ ಜಗ್ತಾನ, ಇನ್ನೊಬ್ಬ ಈ ಕಡೆ ಜಗ್ತಾನ. ಆ ಕಡೆ ಈ ಕಡೆ ಜಗ್ಗಿದ್ರೆ ನಿಂದಿರ್ತದ? ಇದು ನಿಂದಿರೋದಿಲ್ಲ. ಹಾಗಾಗಿ ಈ ಒಳಗಿರತಕ್ಕಂಥ ಕಾಯದ ವಿಕಾರಗಳನ್ನ, ಮನಸ್ಸಿನ ವಿಕಾರಗಳನ್ನ ಹೇಗೆ ಬದಲಿ ಮಾಡ್ಕೊಳ್ಳವ್ರ? ಒಬ್ಬ ಹೇಳ್ತಾನ, ತೊರಗಾಯಿ ರಾಮಣ್ಣ ಕಲ್ಯಾಣದೊಳಗೆ ಮಾಡಿದ್ದೇನಪ್ಪ ಶರಣರು ಅಂದ್ರೆ ಒಂದು ದೊಡ್ಡ ಅನುಭವ ಮಂಟಪವನ್ನ ಕಟ್ಟಿದ್ರು. ಎಂತ ಅನುಭವ ಮಂಟಪ ಅದು? ಇವತ್ತ ಪಾರ್ಲಿಮೆಂಟ್ ಅಂತ ಕೇಳ್ತೀವಿ, ಅದ್ರ ಜೊತೆಗೆ ನಾವು ವಿಧಾನಸೌಧ ಅಂತ ಕೇಳ್ತೀವಲ್ಲ. ಈ ಕಲ್ಪನೆ ಬಂದಿದ್ದಾದ್ರೆ ಎಲ್ಲಿಂದ ಬಂದೈತೆ ಅಂತ ಮಾಡ್ರಿ ನೀವು. ಆ ಕಲ್ಪನೆ ಬಂದಿರುವಂತಹದ್ದು 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವರು ಒಂದು ಅನುಭವ ಮಂಟಪ ಕಟ್ಟಿದ್ರಲ್ಲ, ಆ ಸಿಸ್ಟಮ್ ಇವತ್ತಿನ ದಿನಮಾನದಾಗಿರುವಂತ ಪಾರ್ಲಿಮೆಂಟ್. ಇದನ್ನ ತಲೆಗೆ ಇಟ್ಕೊಂಡ್ಬಿಟ್ರಿ. ಜಗತ್ತಿನ ಮೊಟ್ಟ ಮೊದಲ ಸಂಸತ್ತನ್ನ ಹೇಳೋದು ಇದೀ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ, ಈ ಜಗತ್ತಿನೊಳಗೆ 193 ದೇಶದವ. 193 ದೇಶದೊಳಗೆ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನ್ನ, ಸಂಸತ್ತನ್ನ, ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ಅದು 12ನೇ ಶತಮಾನದ ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೆಯುವಂಗಿಲ್ಲಮ್ಮ. ಅದರೊಳಗೆ 770 ಮಂದಿ ಅಮರಗಣಗಳಿದ್ದರು, ಮುಕ್ತಾತ್ಮರು ಅಂತಾರೆ ಅವರಿಗೆ. 770 ಮಂದಿ, 770 ಜನ ಮುಕ್ತಾತ್ಮರು, ಅಮರಗಣಗಳು. ಅದರೊಳಗೆ 60 ಮಂದಿ ಹೆಣ್ಮಕ್ಳು. ನೋಡ್ರಿ, ಅವತ್ತಿನ ಕಾಲಕ್ಕೆ ಇವತ್ತು ಮನೆ ಬಿಟ್ಟು ಬರೋದ ವಜ್ಜಾಗೈತಿ ನಮಗೆ. ಇವತ್ತೇ ಒಂದು ಸ್ವಲ್ಪ ದೂರ ಆಕೈತ್ರಿ, ನಾವೊಬ್ಬರ ಹೋಗೋದು ಹೆಂಗ್ರಿ, ಹಿಂಗೆಲ್ಲ ನಾವು ವಿಚಾರ ಮಾಡ್ತೀವಿ. 770 ಮಂದಿ ಅಮರಗಣಗಳೊಳಗೆ 60 ಮಂದಿ ಹೆಣ್ಮಕ್ಳು ಇದ್ರು. ಅದರೊಳಗೆ 30 ಮಂದಿ ವಚನ ಬರೆದಾರ. 30 ಮಂದಿ ವಚನ ಬರೆದಾರ. 770 ಮಂದಿ ಒಳಗೆ 300 ಮಂದಿ ವಚನಕಾರರು ಇದ್ರು. ಮತ್ತು ಅವ್ರೇನು BA ಮಾಡಿದ್ರು, MA ಮಾಡಿದ್ರು ಅಂತ ಮಾಡ್ರಿ ನೀವು? BAನೂ ಮಾಡಿಲ್ಲ, MAನೂ ಮಾಡಿಲ್ಲ, ಯಾವ ಡಿಗ್ರಿನೂ ಮಾಡಿಲ್ಲ. ಆದ್ರೆ ಅವರು ಬರೆದಿರತಕ್ಕಂಥ ಒಂದೊಂದು ಸಾಲಿನ ಮೇಲೆ ಇವತ್ತು ದೊಡ್ಡ ದೊಡ್ಡ PhD ಗ್ರಂಥ ಹೊರಗೆ ಬಂದವ ಅನ್ನುವಂಥದ್ದು ನಾವ್ಯಾರು ಕೂಡ ಮರೆಯುವಂಗಿಲ್ಲ. ಅದಕ್ಕೆ ಅನುಭವ ಮಂಟಪ ಯಾಕೆ ಕಟ್ಟಬೇಕಾಯ್ತು, ಯಾಕೆ ಕಟ್ಟಿದ್ರು ಅಂತಂದ್ರೆ ಅವತ್ತಿನ ಕಾಲಕ್ಕೆ ಜನರ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಕೇವಲ ಉಳ್ಳವರಿಗೆ ಮಾತ್ರ ದೇವರು. ಯಾರು ಉಳ್ಳವರದಾರ, ಯಾರು ಶ್ರೇಷ್ಠ ಜಾತಿ ಒಳಗೆ ಹುಟ್ಟಾರ ಇವರಿಗೆ ಮಾತ್ರ ದೇವರು ಇರ್ತಿತ್ತು. ಸಣ್ಣ ಜಾತಿ ಒಳಗೆ ಹುಟ್ಟಿದವ್ರು ಯಾರು ಕೂಡ ಮಂತ್ರ ಕೇಳುವಂಗಿರಲಿಲ್ಲ, ಒಳ್ಳೆ ಮಾತುಗಳನ್ನ ಕೇಳುವಂಗಿರಲಿಲ್ಲ. ಉಳ್ಳವರು ಓಣಿ ಒಳಗೆ ಏನಾದ್ರು ಬಂದ್ರೆ ಕೊಳ್ಳಾಗ ಚಿಪ್ ಹಾಕೊಂಡ್ಬರ್ಬೇಕಾಗಿತ್ತು. ಕೊರಳಾಗ ಚಿಪ್ ಹಾಕೊಂಡ್ಬರೋದು. ಚಿಪ್ ಯಾಕೆ ಹಾಕೊಂಡ್ಬರೋದು? ಕಟ್ಟಿಗೆ ಚಿಪ್ಪನ್ನು ಹಾಕೊಂಡ್ಬರುವಂತ ಉದ್ದೇಶ ಏನು ಅಂತಂದ್ರೆ ಉದ್ದೇಶ ಬೇರೆ ಏನು ಅಲ್ಲ, ಅವ್ರು ಉಗುಳ ನಮ್ಮ ಓಣ್ಯಾಗ ಬೀಳಬಾರದು ಅನ್ನುವಂಥ ಕಾರಣ. ಎಷ್ಟು ವಿಚಿತ್ರ ಇರಬೇಕು ನೋಡ್ರಿ. ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಬರೀತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಓ ಅಗ್ನಿ ಅನಂತ ಧೀರ, ಆಧ್ಯಾತ್ಮ ಧೀರ ಶ್ರೀ ಬಸವೇಶ್ವರ. 8 ಶತಮಾನಗಳ ಹಿಂದೆ ಕಾರ್ತಿಕದ ಕತ್ತಲಿದ್ದಾಗ ದೀಪ ಹಚ್ಕೊಂಡು ಹೆಂಗ್ ಬರ್ತಾರಲ್ಲ, ಕಾರ್ತಿಕದ ಕತ್ತಲು ಎಷ್ಟು ದೊಡ್ಡದಿರ್ತದ. 12 ಮಾಸಗಳೊಳಗೆ ಕಾರ್ತಿಕದಂತ ಕತ್ತಲ ಬ್ಯಾರೆ ಮಾಸದಾಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೀಪೋತ್ಸವ ಮಾಡ್ತಾರ. ಅದಕ್ಕೆ ಅವ್ರಂತಾರ, ಬಸವಣ್ಣನವ್ರ ಕುರಿತು ಅವ್ರು ಹೇಳ್ತಾರ, ಕಾರ್ತಿಕದ ಕತ್ತಲು ಎಷ್ಟು ಕರಾಳ ಇರುತ್ತದಲ್ಲ, ಈ ಭೂಮಿ ಮೇಲೆ 12ನೇ ಶತಮಾನದೊಳಗ ಎಷ್ಟು ಅದ್ಭುತ ಕತ್ತಲೆ ಇತ್ತು ಅಂತಂದ್ರ, ಇಲ್ಲಿ ನಾನು ಕನಿಷ್ಠ ಅನ್ನುವಂಥ ಕತ್ತಲೆ ಇತ್ತು, ಹೆಣ್ಣು ಗಂಡೆಂಬ ಕತ್ತಲೆ ಇತ್ತು, ಉಚ್ಚ ನೀಚ ಅನ್ನುವಂಥ ಕತ್ತಲೆ ಇತ್ತು, ಜಾತಿ ವರ್ಗ ಅನ್ನುವಂಥ ಕತ್ತಲೆ ಇತ್ತು. ಇಂಥ ಎಲ್ಲ ಕತ್ತಲೆಗಳಿಗೆ ಒಂದು ಬೆಳಕಾಗಿ ಈ ಭೂಮಿಗೆ ಬಂದವ ಬಸವಣ್ಣ ಅನ್ನುವಂಥ ಮಾತನ್ನ ಕುವೆಂಪು ಅವ್ರು ಹೇಳ್ತಾರ ಅಂತಂದ್ರೆ ಬಸವಣ್ಣನವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನ ನಾವೆಲ್ಲರೂ ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಅಂತ ಎಲ್ಲ ವ್ಯಕ್ತಿಗಳನ್ನ ಹೊರೆ ಒಳಗೆ ಬರ್ಬೇಕಾದ್ರೆ ಸೊಂಟಕ್ಕೆ ಕಸಬರಿಗೆ ಕಟ್ಕೊಂಡ್ಬರ್ಬೇಕಮ್ಮ, ಸೊಂಟಕ್ಕೆ ಕಸಬರಿಗೆ ಕಟ್ಕೊಂಡ್ಬರ್ಬೇಕಾಗಿತ್ತು. ಸೊಂಟಕ್ಕೆ ಕಸಬರಿಗೆ ಯಾಕಂದ್ರೆ ನಾವು ಹೋಗುವಂತ ದಾರಿ ಒಳಗೆ ಅವ್ರ ಹೆಜ್ಜೆ ಗುರುತು ಮುಡಬಾರ್ದು ಅನ್ನುವಂತ ಒಂದು ಕನಿಷ್ಠತೆ ಇತ್ತು ನಮ್ಮ ಸಮಾಜದೊಳಗೆ. ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ ಹೊಲೆ ಹೊಲೆ ಎಂಬುವುದು ಲೋಕವೆಲ್ಲ, ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ ಹೊಲೆ ಹೊಲೆ ಎಂಬುವುದು ಲೋಕವೆಲ್ಲ, ಹಲವು ಎಲುವಿದ್ದ ಬಾಯಲ್ಲಿ ಕಲರವ ನುಡಿದರೆ ಹೊಲೆಯರ ಬಾವಿಕ್ಕಿಂತ ಕರಕಷ್ಟ ರಾಮನಾಥ. ಜೇಡ್ರ ದಾಶಿಮಯ್ಯನವರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಹಿಂದಿನ ಕಾಲದೊಳಗೆ ಒಂದು ಹೊರಗಿನ ಬಾವಿ, ಹೊರಗಿನ ಕೆರಿ, ಇನ್ನೊಂದು ಒಳಗಿನ ಕೆರಿ ಅಂತ ಮಾಡ್ತಿದ್ರು. ಇದು ಉಳ್ಳವರ ಕೆರಿ,
ಇದು ದಲಿತರ ಕೆರೆ ಅಂತ ತಿಳ್ಕೊಂಡು ಕೆರೆಗಳನ್ನ ಮಾಡಿ ಆ ಕೆರೆ ಮೇಲೆ ಒಂದು ಎಲುವನ್ನು ನಾಡ್ತಿದ್ರಂತ. ಎಲುಬು ಯಾವ್ದು ಇರ್ತದ ಅಲ್ಲಿ ಉಳ್ಳವ್ರು ಯಾರು ಹೋಗಬಾರ್ದು, ಅದು ನಾವು ಮುಟ್ಟಬಾರದು, ಕಾರಣ ಅಲ್ಲಿ ಹೋದ್ರೆ ಅಪವಿತ್ರ ಆಗ್ತೀವಿ. ಇಂಥ ಅನಿಷ್ಟ ಸಂಸ್ಕೃತಿಯ ಜನ ಅವತ್ತಿನ ಕಾಲಕ್ಕಿತ್ತು. ಅವ್ರ ಬಾವಿ ಮೇಲೆ ಅವ್ರ ಕೆರೆ ಮೇಲೆ ಒಂದು ಎಲುವನ್ನು ನೆಟ್ಟಿ ಇದು ಅಲ್ಲಿ ಹೋಗ್ಬಾರ್ರಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅದಕ್ಕೆ ಶರಣರ ವಚನದೊಳಗೆ ಹೇಳ್ತಾರ, ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ, ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ ಹೊಲೆ ಹೊಲೆ ಎಂಬುವುದು ಲೋಕವೆಲ್ಲ, ಹಲವು ಎಲುವು ಇದ್ದ ಈ ಬಾಯಲ್ಲಿ ಕಲರವ ನುಡಿದರೆ ಹೊಲೆಯರ ಬಾವಿಗಿಂತ ಕಷ್ಟ ರಾಮನಾಥ. ಬರೇ ಒಂದು ಎಲುವು ನಟ್ಟಿದ್ದಕ್ಕ ಈ ಕೆರೆಯಾಗಿನ ನೀರು ಕುಡಿಬಾರದಂತ ವಿಚಾರ ಮಾಡಕತ್ತೀಯಲ್ಲಪ್ಪ. ಮತ್ತ ಬಾಯಾಗ 32 ಹಲ್ಲಿರುವಂತ ಎಲುಬಿರತಕ್ಕಂತ ಹಲ್ಲು ಇಟ್ಟುಕೊಂಡು ಈ ಬಾಯಿಂದ ಏನಾದ್ರೂ ಕೆಟ್ಟದ್ದು ನುಡಿದ್ರೆ, ಸುಳ್ಳು ನುಡಿದ್ರೆ, ಮತ್ತೊಬ್ಬರಿಗೆ ತೊಂದರೆ ಆಗೋಂಗ ನುಡಿದ್ರೆ ಆ ಬಾವಿಗಿಂತ ನಿನ್ನ ಬಾಯಿ ಬಹಳ ಕನಿಷ್ಠ ಅನ್ನುವಂಥದ್ದನ್ನ ವಚನ ಸಾಹಿತ್ಯದ ಮುಖಾಂತರವಾಗಿ ಜನಕ್ಕೆ ಹೇಳುವಂತ ಪ್ರಯತ್ನವನ್ನ ಶರಣರು ಮಾಡುತ್ತಾರೆ. ಅಷ್ಟ ಅರಾಜಕತೆ ಇತ್ತು ನಮ್ಮ ನಾಡಿನೊಳಗೆ. ಇಂಥ ಪರಿಸ್ಥಿತಿ ಒಳಗೆ ಯಾರಾದ್ರೂ ಉಳ್ಳವರು ಓಣಿಯಾಗ ಬಂದಾರಂದ್ರೆ, ಅಮ್ಮ ಉಳ್ಳವರು ಓಣಿ ಒಳಗೆ ಯಾರಾದ್ರೂ ಬಂದಾರಂದ್ರೆ, ಒಂದ್ಸಲ ಸಂಬೋಳಿ ನಾಗ ಒಂದು ಸಲ ಯಾರೋ ದನ ಬಿದ್ದದ ಒಯ್ಬೇಕು ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಹೀಗೆ ಬಂದ ಕೂಡಲೇನ ಒಂದು ಪ್ರಸಂಗ ನಡೀತದ. ಅಲ್ಲಿ ಯಾರ್ದೋ ಮನೆಯೊಳಗೆ ಪೂಜೆ ನಡೆದಿತ್ತು. ಆತ ಹೋಗುವಂತ ದಾರಿ ಒಳಗೆ ಒಂದು ದೊಡ್ಡ ಕೋಣ ಎದುರಾಯಿತು ಅಂತ ತಿಳ್ಕೊಂಡು ಉಳ್ಳವ್ರ ಕಟ್ಟಿಯನ್ನು ಹತ್ತಿದ. ಉಳ್ಳವರ ಕಟ್ಟಿಯನ್ನು ಹತ್ತಿದ ಕೂಡಲೇನ ಇನ್ನ ಅವ್ರ ಕಟ್ಟಿ ಹತ್ತದು ದೂರದ ಮಾತು, ಅಲ್ಲಿ ಮಂತ್ರಗಳು ನಡೆದಿತ್ತು, ಏನೋ ವಚನಗಳನ್ನು ಮಾತಾಡ್ತಿದ್ರು, ಏನೋ ಮಂತ್ರ ಪಠನ ಮಾಡ್ತಿದ್ರು. ಅದರೊಂದಿಷ್ಟು ಕಿವಿಯಿಂದ ಕೇಳಿದ. ಒಂದನೇದ್ದು ಅವ್ರು ಕಟ್ಟಿ ಹತ್ತಿದ್ದು ತಪ್ಪ, ಎರಡನೇದ್ದು ಅವ್ರು ಬೀದಿಯಾಗಿ ಬಂದಿದ್ದು ತಪ್ಪ, ಮೂರನೇದ್ದು ವಚನಗಳನ್ನ ವೇದಗಳನ್ನ ಅವ್ರು ಹೇಳುವಂತ ಮಂತ್ರಗಳನ್ನ ಕೇಳಿದ್ದು ತಪ್ಪ. ಇಷ್ಟೆಲ್ಲ ಕ್ರೂರತೆ ಇತ್ತಲ್ಲ, ಅದನ್ನು ನೋಡಿರ್ತಕ್ಕಂತಹ ಕೆಲವು ಜನ ಬಹಳ ದೊಡ್ಡ ಪ್ರಮಾಣದೊಳಗೆ ಇದನ್ನು ಮಾಡಿ ಅವನು ಕಲ್ಲು ಹೋಗಿದ್ರು, ಮತ್ತೊಂದು ಹೋಗಿದ್ರು. ಎಲ್ಲಾ ವ್ಯಕ್ತಿಗಳು ಒಬ್ಬ ಕನಿಷ್ಠ ಒಂದು ಭಾಳ ಮಂದಿಗೆ ನಾಯಿಗೆ ಪಾಯಿ ಕಲ್ಲು ಹೊಡಿತಿರ್ತಾರೆ ನೋಡ್ರಿ ಹುಡ್ರು, ಅದಕ್ಕಿಂತ ಕನಿಷ್ಠವಾಗಿ ಒಬ್ಬ ವ್ಯಕ್ತಿಗೆ ಆತನಿಗೂ ಮನಸ್ಸದ, ಆತನಲ್ಲಿ ರಕ್ತದ, ಆತನಿಗೆ ಜೀವದ, ಇದನ್ನು ಮರೆತು ಬಿಟ್ಟಿತ್ತು ಸಮಾಜ. ಆ ವ್ಯಕ್ತಿಗೆ ಕಲ್ಲು ಒಗದಿದ್ರಲ್ಲ, ಕಲ್ಲು ಒಗದಾಗ ಬೆನ್ನು ಬಾಗಿತ್ತು, ಬೆನ್ನು ಬಾಗಿ ಮಕದೊಳಗೆ ಎಲ್ಲ ರಕ್ತ ಸುರಿಯಾಕತ್ತಿತ್ತು. ಯಾರೋ ಹೊಡೆದ ಕಲ್ಲು ಕಣ್ಣಿಗೆ ಬಿತ್ತು, ಕಣ್ಣು ಕಾಣ್ಲಾರ್ದಂಗಾಯ್ತು. ಇನ್ನೇನು ನಿತ್ರಾಣಗೊಂಡು ತೆಳಗೆ ಬೀಳ್ಬೇಕನ್ನೋದು ಟೈಮ್ದೊಳಗೆ ಒಬ್ಬ ವ್ಯಕ್ತಿ ಬಂದು ಅವನು ಹಿಡ್ಕೊಂಡ. ಬೀಳು ಟೈಮ್ದೊಳಗೆ ಬಂದು ಒಬ್ಬ ವ್ಯಕ್ತಿ ಹಿಡ್ಕೊಂಡು ಕೂಡಲೇನ ಆ ಬೀಳುವಂತ ವ್ಯಕ್ತಿ, ಅಪ್ಪ ಬಸವಣ್ಣ ನನ್ಯಾಕೆ ಹಿಡ್ಕೊಂಡಿ ಅಂದ. ಬಸವಣ್ಣನವ್ರಿಗೆ ಆಶ್ಚರ್ಯ ಆಗ್ತದ, ಅಲ್ಲ ನಿನಗೆ ಕಣ್ಣು ಕಾಣ್ತಾ ಇಲ್ಲ, ನೀನು ನಿತ್ರಾಣಗೊಂಡಿ, ನಿನಗೆ ಯಾರು ಹಿಡ್ಕೊಂಡಾರ ಅನ್ನುವಂಥದ್ದು ಗಮನಕ್ಕಿಲ್ಲ. ಆದ್ರೆ ಬೀಳುವಂತ ಟೈಮ್ದೊಳಗೆ ನಾನೇ ಹಿಡ್ದೀನಿ, ಬಸವಣ್ಣನೇ ಹಿಡ್ದಾನಂತ ನಿನಗೆ ಹೆಂಗ ಗೊತ್ತಾಯ್ತು ಅಂತ ಕೇಳಿದ್ರೆ ಅವಾಗ ಆ ವ್ಯಕ್ತಿ ಹೇಳಿದಂತ, ಇಂಥ ಕಲ್ಯಾಣದ ಕ್ರೂರತೆ ಮಧ್ಯದೊಳಗೆ ಇವ್ರು ಬೀದಿಯೊಳಗೆ ಇವ್ರು ಮಾಡುವಂತ ಕ್ರೂರತೆಯೊಳಗೆ ನಮ್ಮಂತವ್ರ ನೆಲಕ್ಕೆ ಬೀಳಬೇಕಾದ್ರೆ ಹಿಡಿಯುವಂತ ತಾಕತ್ತು ಬಸವಣ್ಣನ ಬಿಟ್ರೆ ಮತ್ತಾರಿಗೆ ಐತಪ್ಪ, ಹಿಂಗಾಗಿ ಬಸವಣ್ಣ ನೀನೇ ಹಿಡಿದೆ ಅಂತ ತಿಳ್ಕೊಂಡು ಬಸವಣ್ಣನವ್ರ ಬಗ್ಗೆ